ನಮಸ್ತೆ ಸ್ನೇಹಿತರೆ, ನೋಡಿ ನಾವು ಈ ಥರ ಒಂದು ಬೆಂಡೆಕಾಯ್ದೊಂದು ಗಸಿ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ, ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ನಾವು ಈ ನಾನ್ ವೆಜ್ ಎಲ್ಲ ತಿನ್ನದೇ ಇರುವಾಗೆಲ್ಲ ಹೇಗೆ ಮಾಡಿದರೆ ನನಗೆ ತುಂಬ ಇಷ್ಟ ಇದು. ಅದಕ್ಕೆ ಒಂಚೂರು ವಿಡಿಯೋ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಈ ಥರ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು, ಲೋಳೆ ಆಗಲ್ಲ ಈ ಥರ ಕಟ್ ಮಾಡಿದರೆ ಅಂತಾರೆ. ಅದು ಹುಳಿ ಸ್ವಲ್ಪ ಮಾಮೂಲಿ ಸ್ವಲ್ಪ ಬೇರೆ ತರಕಾರಿಗಿಂತ ಹುಳಿ ಹಾಕಿದರೆ ಆಯಿತು ಅಷ್ಟೇ, ಲೋಳೆ ಆಗಲ್ಲ ಬೆಂಡೆಕಾಯಿಗೆ. ನಾನು ಈ ಥರ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಂಡು ಒಳಗಲ್ಲ ಅಂತ ಹಾಗೆ ಕಟ್ ಮಾಡ್ಕೊಂಡಿದ್ದು. ಕಾಳುಮೆಣಸು ಸ್ವಲ್ಪ ಹಾಕ್ತೀನಿ ಮಾತ್ರ, ಅದು ಸ್ವಲ್ಪ ಮೀನು ಸಾರು ಟೈಪೇ ಮಸಾಲೆ ಹಾಕೋದು ನಾವು. ಈ ಥರ ಹಾಕಿದ್ದೀನಿ ನೋಡಿ. ಒಂದೂವರೆ ಚಮಚ ಕೊತ್ತಂಬರಿ ಹಾಕಿ, ಅರ್ಧ ಚಮಚ ಜೀರಿಗೆ ಹಾಕಿ, ಒಂದು 20-25 ಕಾಳಷ್ಟು ಮೆಂತ್ಯ ಕಾಳು ಹಾಕಿದ್ದೆ, ಒಂದು 7-8 ಬೆಳ್ಳುಳ್ಳಿ ಹೆಸಳು, ಮತ್ತು ಒಂದು 15-20 ಮೆಣಸು ಹಾಕಿದ್ದೆ ನೋಡಿ. ನೀವು ಕಾಯಿ ಹೇಗೆ ಹಾಕೋತೀರ ಹಾಗೆ ಮಾಡಿ. ಹುಳಿ ಮಾತ್ರ ಈ ಥರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ನೋಡಿ. ಅದು ನೀರಲ್ಲಿ ನೆನೆಸಿಟ್ಟು ರುಬ್ಬೋಗಿ ಹಾಕ್ಕೊಂಡಿದ್ದೆ ನಾನು, ಅದೊಂಚೂರು ಸ್ಕಿಪ್ ಆಯಿತು ವಿಡಿಯೋ. ಹೀಗೆ ಎಲ್ಲ ಮಿಕ್ಸಿಗೆ ಹಾಕಿ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಕಾಯಿ ಒಂದು ಅರ್ಧ ಕಾಯಿಯಾಗೋಷ್ಟು ಹಾಕಿದ್ದೆ. ಈ ಥರ ರುಬ್ಬಿ ಅದು ಮಿಕ್ಸಿಗೆ ಹಾಕಿದೆ. ಗ್ರೈಂಡ್ರಲ್ಲಿ ಹಾಕೋದು ಜಾಸ್ತಿ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೆ, ಹಾಗಾಗಿ ಮಿಕ್ಸಿಯಲ್ಲೇ ಮಾಡಿದೆ ಈ ಸಾರಿ. ಗ್ರೈಂಡ್ರಿಗೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ನೋಡಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ ಅದಕ್ಕೆ. ಈರುಳ್ಳಿ, ಟೊಮೊಟೊ, ಹಸಿಮೆಣಸು ಈ ಥರ ಹಾಕಿ ಫಸ್ಟೇ ಎಲ್ಲ ಒಟ್ಟಿಗೆ ಹಾಕಿ ಒಲೆ ಮೇಲೆ ಇಡೋದು. ಹಾಗೇನು ಬೇಯಿಸಿ ಕುದಿ ಬರಿಸಿ ಹಾಕಬೇಕು ಆ ಥರ ಏನಿಲ್ಲ. ಆದರೆ ಬೆಂಡೆಕಾಯಿ ಮಾತ್ರ ಈ ಥರ ನೋಡಿ, ಒಂದು ಕುದಿ ಬಂದ ಮೇಲೆ ಹಾಕಿ ನೀವು, ಹಸಿಗೆ ಇದು ಮಾಡಬೇಡಿ. ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಹಸಿಮೆಣಸೆಲ್ಲ ಹಾಕಿ ಇಡ್ತೀರಲ್ಲ, ಆವಾಗ ಬೆಂಡೆಕಾಯಿ ಕುದಿ ಬರಿಸಿ ಹಾಕಿ ನೋಡಿ. ಇವಾಗ ಉಪ್ಪು ಹಾಕಿದ್ದೆ, ಉಪ್ಪು ಹಾಕಿ ಮುಚ್ಚಿಟ್ಟಿದ್ದೆ. ಉಪ್ಪು ಹಾಕಿದ್ದು ವಿಡಿಯೋ ಸ್ಕಿಪ್ ಆಯ್ತು ಅನಿಸುತ್ತೆ. ಈ ಥರ ನೋಡಿ ಚೆನ್ನಾಗಿ ಅದು ಸ್ವಲ್ಪ ಬೇಯಬೇಕು, ಸ್ವಲ್ಪ ಹೊತ್ತು ಕುದಿಸ್ಬೇಕಾಗುತ್ತೆ. ಕುದಿ ಆಯಿತು ಬೇಯಿತು ಬೆಂಡೆಕಾಯಿ ಅನ್ನುವಾಗ ಲಾಸ್ಟಲ್ಲಿ ನಾನು ಒಗ್ಗರಣೆ ಎಲ್ಲ ಹಾಗೆಲ್ಲ ಏನು ಹಾಕೋದಿಲ್ಲ ಡೈಲಿ ತಿನ್ನೋದಕ್ಕೆ. ಈ ಥರ ಬೇವಿನ ಎಲೆನ ಹಾಗೆ ಹಾಕಿ ಬಿಡ್ತೀನಿ. ನನಗಂತೂ ತುಂಬ ಇಷ್ಟ ಇದು. ಒಂದು ಸಾರಿ ಮಾಡಿ ನೋಡಿ, ನನಗೂ ಕಾಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆಯಾ ಅಂತ. ನನಗೆ ಇಷ್ಟ, ಅದಕ್ಕೆ ನಿಮಗೆ ಮಾಡಿ ತೋರಿಸೋಣ ಅಂತ ಮಾಡಿದೆ. ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ. ಮತ್ತು ನನ್ನ ಚಾನಲ್ನ ಹಾಗೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ. ಮತ್ತು ನೋಡಿ, ನಾನು ಇದು ಮಾಡಿದ್ದೆ, ದೋಸೆ ಇತ್ತು ಅವತ್ತು ಇದು ಮಾಡಿದವಾಗ, ಬೆಂಡೆಕಾಯಿ ಮಾಡಿದವಾಗ, ಅದಕ್ಕೆ ಅದನ್ನೇ ತೋರಿಸಿದ್ದೆ ಇವತ್ತು ಇದು ಮಾಡಿ ವಿಡಿಯೋದಲ್ಲಿ. ಇದು ಮಾಡಿದ್ದೇನೆ ನಾನು, ಇದು ಉದ್ದಿಂದ ದೋಸೆ ಮಾಡಿದ್ದೆ, ಉದ್ದು ಮತ್ತು ಅಕ್ಕಿ ಹಾಕಿ. ಅದಕ್ಕಿಂತ ಮತ್ತು ಈ ನೀರು ದೋಸೆ ಎಲ್ಲ ಇರುತ್ತೆ ನೋಡಿ, ನೀರು ದೋಸೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಉದ್ದಿಂದ ಮಾಡಿದ್ದು, ಇದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಚಪಾತಿಗೆ ಏನಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ನನಗೆ ಅನ್ನಕ್ಕೆ ಇಷ್ಟ ಆಗೋದು, ಅನ್ನಕ್ಕೆ ತಿನ್ನೋಕ್ಕೆ ಇಷ್ಟ. ನಮ್ಮದು ಕುಚ್ಚಕ್ಕಿ ಅಲ್ವಾ, ಹಾಗಾಗಿ ಚೆನ್ನಾಗಿರುತ್ತೆ ಈ ಥರ ಸಾರು. ನಾವು ನಾನ್ ವೆಜ್ ತಿನ್ನದೇ ಇರುವಾಗೆಲ್ಲ ಈ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ನಮಗೆ. ನಾನ್ ವೆಜ್ ಜಾಸ್ತಿ ಮಾಡೋದು ನಾವು, ಫಿಶ್ ಜಾಸ್ತಿ ಮಾಡೋದು ನಮ್ಮ ಕಡೆ. ಇದು ಮಾತ್ರ ಇವಾಗ ಸ್ವಲ್ಪ ದಿವಸ ನಾವು ನಾನ್ ವೆಜ್ ತಿನ್ನೋದಿಲ್ಲ, ಹಾಗಾಗಿ ಇದು ವಿಡಿಯೋ ಹಾಕ್ತಾಯಿದ್ದೀನಿ. ನಾನು ನಾನ್ ವೆಜ್ಜು ಎಲ್ಲ ಹಾಕ್ತೀನಿ. ಚೆನ್ನಾಗಿದ್ದರೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ.